ಇವತ್ತು ಪ್ರಮುಖವಾಗಿ ಮದ್ದೂರಿನಲ್ಲಿ ಇಂಥ ಒಂದು ಐತಿಹಾಸಿಕವಾದ ಸಭೆಯನ್ನು ನೀವು ಮಾಡಿ ನಿಮ್ಮ ಕುಟುಂಬದ ಮಗನಿಗೆ ಇವತ್ತು ಹಾರೈಸಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಬಹುಶಃ ಕಾಂಗ್ರೆಸ್ ನಾಯಕರಿಗೆ ನೀವೆಲ್ಲ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಮಂಡ್ಯದಲ್ಲಿ ಗೆಲ್ಲಲ್ಲ, ಸೂರ್ಯಚಂದ್ರವರು ಹುಟ್ಟದೆಷ್ಟೋ ಸತ್ಯವೋ ಅಷ್ಟು ಕುಮಾರಸ್ವಾಮಿ ಸೋಲ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳು ಒಂದು 10 ಬಾರಿ ಹೇಳಿದ್ದಾರೆ. ಈಗ ನಾನು ಒಂದು ಮಾತನ್ನು ಅವ್ರಿಗೆ ಹೇಳಿದ್ದೇನೆ, ಸಿದ್ದರಾಮಯ್ಯನವರಿಗೆ ನನ್ನನ್ನು ಸೋಲಿಸ್ತಕ್ಕಂಥ ಶಕ್ತಿ ಇರೋದು ನಿಮಗೂ ಇಲ್ಲ, ಶಿವಕುಮಾರ್ಗೂ ಇಲ್ಲ. ನೀವು ದುಡ್ಡು ಹಿಡ್ಕೊಂಬರ್ಬೋದು, ಆದರೆ ನನ್ನನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿ ಇರೋದು ಮಂಡ್ಯ ತಾಲೂಕಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಯುವಕರು ಸುಮಾರು 17 ಲಕ್ಷಕ್ಕೂ ಹೆಚ್ಚಿನ ಮತದಾರರೇನಿದ್ದಾರೆ. ಆ ನನ್ನ ತಂದೆ ತಾಯಂದಿರು ಯುವಕರ ಕೈನಲ್ಲಿ ನನ್ನನ್ನು ಸೋಲಿಸಬೇಕು, ಗೆಲ್ಲಿಸಬೇಕು ಅಂತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿರೋದನ್ನು ಇವತ್ತು ಆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ. ಅವ್ರು ಹೇಳಿದ್ದಾರೆ ಹಲವಾರು ಬಾರಿ, ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿಯನ್ನು ಸೋಲಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದವರು ಅಂತ ಪಾಪ ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ. ಸಂತೋಷ, ನನಗೇನು ಅದರಿಂದ ನೋವು ಇಲ್ಲ, ಅಸೂಯೆನೂ ಇಲ್ಲ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳ್ತಕ್ಕಂಥದ್ದು, ಬಹುಶಃ ಇಲ್ಲಿ ಹಲವಾರು ಜನ ಮಾತನಾಡಬೇಕಾದ್ರೆ ಹೇಳಿದ್ರು, 65 ಅಡಿ ನೀರಿದ್ದಂಥ ಕನ್ನಂಬಾಡಿ ಕಟ್ಟೆನಲ್ಲಿ ನಮ್ಮ ಮಂಡ್ಯದ ನನ್ನ ರೈತ ಬಂಧುಗಳಿಗೆ ನೀರು ಕೊಟ್ಟು ಬೆಳೆ ಉಳಿಸಿದಂಥ ದಿನಗಳನ್ನು ನೀವು ಕಂಡಿದ್ದೀರಿ. ಇವತ್ತು 98 ಅಡಿ ನೀರಿದ್ದಾಗ ಹೇಳ್ತಾರೆ, ಘೋಷಣೆ ಮಾಡ್ತಾರೆ 102 ಅಡಿಗೂ ಹೋಯ್ತು ನೀರು. ಈ ಬಾರಿ ಯಾವುದೇ ಕಾರಣಕ್ಕೂ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಪ್ರಥಮ ಬಾರಿಗೆ ಮುಂಗಾರಿನಲ್ಲಿ ಈ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಾರೆ. ಅದು ಘೋಷಣೆ ಮಾಡೋರು ಯಾರು? ಜಿಲ್ಲೆಯ ಉಸ್ತುವಾರಿ ಸಚಿವ. ರೈತರ ಬಗ್ಗೆ ಎಷ್ಟು ಮಟ್ಟಿಗೆ ಗೌರವ ಇಟ್ಕೊಂಡಿದ್ದಾರೆ ಅವರು. ಮಂಡ್ಯ ಜಿಲ್ಲೆ ಜನತೆ ಯಾವ ಒಂದು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು. ಈ ಜಿಲ್ಲೆಗೆ ನಾವು ಎಂಟ್ರಾಗಬೇಕಾದ್ರೆ ಸಕ್ಕರೆ ನಾಡಿಗೆ ಸ್ವಾಗತ ಅಂತಕ್ಕಂಥದ್ದು 2 ಕಡೆ ಬೋರ್ಡ್ ಹಾಕಿದ್ರು. ಹಸಿರು ನಾಡು, ಸಕ್ಕರೆ ನಾಡು ಅಂತಕ್ಕಂಥದ್ದು ಈ ಒಂದು ಜಿಲ್ಲೆಗಿರ್ತಕ್ಕಂಥ ಹೆಸರು. ಇಂಥ ಒಂದು ಜಿಲ್ಲೆಯಲ್ಲಿ ಈ ಸರ್ಕಾರ ಬಂದ ನಂತರ ಹಲವಾರು ಭಾಗದಲ್ಲಿ ನೋಡಿದ್ದೇನೆ ನಾನೀಗ ಕಳೆದ 15-20 ದಿವಸದಲ್ಲಿ. ಈ ಕಡೆ ನಾವು ಮಳವಳ್ಳಿ ಕಡೆಯಿಂದ ಮದ್ದೂರಿಗೆ ಬಂದರೆ, ಅಲ್ಲಿ ಪಾಂಡವಪುರದಿಂದ ಕೇರ್ಪೇಟೆ ಕಡೆ ಹೋದರೆ, ಮಂಡ್ಯಕ್ಕೆ ಬಂದರೆ ಹಲವಾರು ಕಡೆ ಕಬ್ಬಿನ ಬೆಳೆ ಒಣಗಿ ನಿಂತಿದೆ. ಈಗ ಬೆಂಕಿ ಹಾಕೋದು ಒಂದೇ ಈಗ ಇರ್ತಕ್ಕಂಥ ಮಾರ್ಗ. ದೇವರದಿಂದ ಮಳೆ ಬಂದರೆ ಅಲ್ಪ ಸ್ವಲ್ಪ ಚಿಗುರು ಕಾಣ್ಬೋದು ನಾವು. ಭತ್ತ ಅಂತೂ ಭಾಳ ಕಡೆ ಬೆಳೀಲೇ ಇಲ್ಲ. ಇನ್ನು ಕೊನೆಯ ಭಾಗದಲ್ಲಿ ನೀರೇ ಹರಿಲಿಲ್ಲ.